ನರೇಂದ್ರ ಮೋದಿ ಅವರ ಮೂರನೇ ಅವಧಿ ಸರ್ಕಾರದ ಎರಡನೇ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಸತತ 8ನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆಯವ್ಯಯವನ್ನ ಮಂಡನೆ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಆರ್ಥಿಕ ಸಮೀಕ್ಷೆಯಲ್ಲಿ ಏನೇನಿದೆ, ಬಜೆಟ್ನಲ್ಲಿ ಜನರ ನಿರೀಕ್ಷೆಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನರೇಂದ್ರ ಮೋದಿ 3.0 ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಅಧಿವೇಶನ ಶುರುವಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ನೇ ಸಾಲಿನ ಪರಿಪೂರ್ಣ ಬಜೆಟ್ ಮಂಡಿಸಲು ರೆಡಿಯಾಗಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 8ನೇ ಕೇಂದ್ರ ಬಜೆಟ್ ಮಂಡಿಸಲಿದ್ದಾರೆ. ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ತಂಡ ಸಲ್ಲಿಸಿದ ಆರ್ಥಿಕ ಸಮೀಕ್ಷೆಯಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯ ಮುನ್ನೋಟ ನೀಡಿದ್ರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದ ಜಿಡಿಪಿ ಶೇಕಡ 6.4ರಷ್ಟಿದೆ. 2025-26ನೇ ವರ್ಷದಲ್ಲಿ ಜಿಡಿಪಿ ಶೇಕಡ 6.3ರಿಂದ ಶೇಕಡ 6.8ಕ್ಕೆ ತಲುಪುವ ನಿರೀಕ್ಷೆ ಇದೆ. ದೇಶದ ವಿದೇಶಿ ವಿನಿಮಯ ಪ್ರಮಾಣ $640.3 ಶತಕೋಟಿ ಇದ್ದು, ಜಾಗತಿಕ ಪ್ರತಿಕೂಲ ಪರಿಸ್ಥಿತಿ ನಿಭಾಯಿಸಲು ಬುದ್ಧಿವಂತಿಕೆ ನೀತಿ ಅಗತ್ಯವಿದೆ ಅನ್ನೋ ಅಂಶವಿದೆ. ಆರ್ಥಿಕ ಅನಿಶ್ಚಿತತೆ ಕಾರಣದಿಂದ ಹಣದುಬ್ಬರದ ಅಪಾಯಗಳೂ ಇವೆ. ಭಾರತವು ಜಾಗತಿಕ ಸ್ಪರ್ಧಾತ್ಮಕತೆ ವಿಚಾರದಲ್ಲಿ ಸುಧಾರಿಸುವ ಅಗತ್ಯವಿದೆ. ಮುಂದಿನ 2 ದಶಕಗಳ ಕಾಲ ಮೂಲಸೌಕರ್ಯ ಹೂಡಿಕೆ ಅಗತ್ಯವಿದೆ. ಕಾರ್ಪೊರೇಟ್ ವಲಯ ಸಾಮಾಜಿಕ ಜವಾಬ್ದಾರಿ ಪ್ರದರ್ಶಿಸಬೇಕು ಅನ್ನೋದು ಸಮೀಕ್ಷೆಯ ಪ್ರಮುಖ ಅಂಶ. ಇದಿಷ್ಟೇ ಅಲ್ಲ, ಹವಾಮಾನ ವೈಪರೀತ್ಯದಿಂದ ಬೆಳೆಹಾನಿ ಆಗುವುದನ್ನು ಕಡಿಮೆ ಮಾಡಬೇಕು. ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಟೊಮೆಟೊ, ಈರುಳ್ಳಿ ಉತ್ಪಾದನೆ ಹೆಚ್ಚಿಸಬೇಕು. 2 ದಶಕಗಳ ಕಾಲ ಸರಾಸರಿ ಶೇಕಡ 8ರಷ್ಟು ಬೆಳವಣಿಗೆ ಹೊಂದಿರಬೇಕು. ಭಾರತ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲು ಸಹಕಾರಿ ಅಂತ ಸಲಹೆ ನೀಡಿದ್ದಾರೆ. ಜೊತೆಗೆ ದೇಶದ ಬೆಳವಣಿಗೆಗಾಗಿ ಹೂಡಿಕೆ ಪ್ರಮಾಣ ಶೇಕಡ 31ರಿಂದ ಶೇಕಡ 35ಕ್ಕೆ ಹೆಚ್ಚಿಸಬೇಕು. ಉತ್ಪಾದನಾ ವಲಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಎಐ ಬಳಕೆ ಅಗತ್ಯವಿದೆ ಅಂತ ಹೇಳಿದ್ದು, ರೊಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆ ಅಗತ್ಯ ಅಂತಾನೂ ಸಲಹೆ ಕೊಟ್ಟಿದ್ದಾರೆ. ಆರ್ಥಿಕ ಸಲಹೆಗಾರರ ಸಲಹೆಯನ್ನ ಕೇಂದ್ರ ಸರ್ಕಾರ ಹೇಗೆ ಸ್ವೀಕರಿಸುತ್ತೋ ಗೊತ್ತಿಲ್ಲ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಸತ್ ಆವರಣದಲ್ಲಿ ಬಜೆಟ್ ಹೇಗಿರುತ್ತೆ, ಬಜೆಟ್ ನಿರೀಕ್ಷೆಗಳಲ್ಲಿ ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋ ಗುಟ್ಟು ಬಿಟ್ಟುಕೊಟ್ರು. ಬಡವರು ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ಗಿಫ್ಟ್ ನಿರೀಕ್ಷೆ. आज बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं. मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे. ಮಹಾಲಕ್ಷ್ಮಿಗೆ ನಮಿಸ್ತಾನೆ ಪ್ರಧಾನಿ ಮೋದಿ ಈ ಸಲದ ಬಜೆಟ್ನಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರ ಮೇಲೆ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಇರುತ್ತೆ ಅಂದ್ರು. ಅಲ್ಲಿಗೆ ಮಧ್ಯಮ ವರ್ಗದವರ ಅತಿ ದೊಡ್ಡ ನಿರೀಕ್ಷೆ ಇರೋದು ಆದಾಯ ತೆರಿಗೆ ಮಿತಿ ಎಷ್ಟು ಮಾಡ್ತಾರೆ ಅನ್ನೋದು. ಆದಾಯ ತೆರಿಗೆ ಮಿತಿ ಈಗ 7 ಲಕ್ಷದವರೆಗೂ ಇದೆ. ಇದನ್ನು ಕನಿಷ್ಠ 10 ಲಕ್ಷಕ್ಕೆ ಏರಿಸಬಹುದು. 15 ಲಕ್ಷ ಆದಾಯದವರೆಗೂ ತೆರಿಗೆಗೆ ಮಿತಿ ಹಾಕಬಹುದು. ಗೃಹ ಸಾಲ ಪಡೆದು ಬಡ್ಡಿ ಕಟ್ಟಿದ್ದವರು 2 ಲಕ್ಷದವರೆಗೆ ತೆರಿಗೆ ತೋರಿಸಿ ಕ್ಲೈಮ್ ಮಾಡಬಹುದಿತ್ತು. ಈಗ 2ರಿಂದ 3 ಲಕ್ಷಕ್ಕೆ ತೆರಿಗೆ ಮಿತಿ ಏರಿಸಬಹುದು. ಆರೋಗ್ಯ ವಿಮೆ ಪ್ರೀಮಿಯಂ ಆಧಾರಿತ ಟ್ಯಾಕ್ಸ್ ಡಿಡಕ್ಷನ್ ಜಾರಿಗೆ ತಂದು ವಿಮೆ ಹಣದ ಮೊತ್ತ ಹೆಚ್ಚಿಸುವ ಸಾಧ್ಯತೆ ಇದೆ. ಹಾಗೆಯೇ ಹಿರಿಯ ನಾಗರಿಕರ ಆರೋಗ್ಯ ವಿಮೆಗೆ ಶೇಕಡ 50ರಷ್ಟು ತೆರಿಗೆ ಮಿತಿ ಹಾಕಿ ಹೊರೆ ಇಳಿಸೋ ಲೆಕ್ಕಾಚಾರನೂ ಇದೆ. ಸಮಾಜದಲ್ಲಿ ನಾರಿ ಶಕ್ತಿಗೆ ಸರಿಸಮ ಅಧಿಕಾರ ಸಿಗಬೇಕು ಅಂತ ಮೋದಿ ಹೇಳೋ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಮೆಗಾ ಗಿಫ್ಟ್ ನೀಡೋ ಮುನ್ಸೂಚನೆ ಸಿಕ್ಕಿದೆ. ಹಾಗಿದ್ರೆ ಮಹಿಳಾ ಮಣಿಗಳ ನಿರೀಕ್ಷೆಗಳೇನು, ಯುವಕರಿಗೆ ಏನ್ ಸಿಗಬಹುದು ಅಂತ ನೋಡೋದಾದ್ರೆ, ಮಹಿಳಾ ಸಬಲೀಕರಣಕ್ಕೆ 3ರಿಂದ 4 ಲಕ್ಷ ಕೋಟಿ ಹಣ ಮೀಸಲಿಡೋ ಘೋಷಣೆ ಮಾಡಬಹುದು. ಸ್ವ ಉದ್ಯೋಗ ನಡೆಸೋರಿಗೆ ಸಾಲದ ಮಿತಿ ಹೆಚ್ಚಿಸಬಹುದು. ಉದ್ಯೋಗಸ್ಥ ಮಹಿಳೆಯರಿಗೆ ತೆರಿಗೆ ವಿನಾಯಿತಿ ಹೆಚ್ಚಿಸಬಹುದು. ಜಗತ್ತಿಗೆ ಮಾನವ ಶಕ್ತಿ ಪೂರೈಕೆದಾರ ರಾಷ್ಟ್ರವಾಗಿಸುವ ಗುರಿ ಹೊಂದಿದ್ದು, ಕೌಶಲ್ಯ ಮತ್ತು ಉದ್ಯೋಗ ಸೃಷ್ಟಿಗೆ ತರಬೇತಿಗೆ ಹೆಚ್ಚು ಒತ್ತು ಸಿಗುವ ನಿರೀಕ್ಷೆಗಳಿವೆ. ಪ್ರಮುಖವಾಗಿ ಬ್ಲೂ ಕಾಲರ್ ಕಾರ್ಮಿಕರ ಸಜ್ಜುಗೊಳಿಸಲು ಪ್ಲಾನ್ ರೆಡಿ ಮಾಡಿದ್ದು, ಚಾಲಕರು, ಪ್ಲಂಬರ್ಗಳು, ಆರೋಗ್ಯ ಕಾರ್ಮಿಕರಿಗೆ ತರಬೇತಿ ನೀಡುವುದು, ಯುವಕರಿಗೆ ವಿದೇಶಿ ಭಾಷೆ ಕಲಿಕೆಗೂ ಉತ್ತೇಜನ ನೀಡುವುದು, ಪ್ರತಿ ವರ್ಷ ವಿದೇಶಗಳಲ್ಲೂ ಉದ್ಯೋಗ ಸೃಷ್ಟಿಗೆ ಹೊಸ ನೀತಿ ಘೋಷಿಸೋ ಸಾಧ್ಯತೆ ಇದೆ. ಮೋದಿ ನೇತೃತ್ವದ 3ನೇ ಅವಧಿಯ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ನಲ್ಲಿ ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ವಲಯದಲ್ಲೂ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ರಚನೆ ಘೋಷಣೆ ಮಾಡಿದ್ದು ಯಾವುದೇ ದಿನಾಂಕ ತಿಳಿಸಿಲ್ಲ. ಹೀಗಾಗಿ ಬಜೆಟ್ನಲ್ಲಿ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. ಜನವರಿ 1, 2026ರಿಂದ ಪರಿಷ್ಕೃತ ವೇತನ ಜಾರಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ.
ಕರ್ನಾಟಕ ಸರ್ಕಾರನೂ ಕೇಂದ್ರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದೆ. ಪ್ರಮುಖವಾಗಿ ಭದ್ರಾ ಯೋಜನೆಗೆ ಘೋಷಿಸಿದ್ದ 5,300 ಕೋಟಿ ಹಣ ಬಿಡುಗಡೆ ಮಾಡಿ ಅನ್ನೋ ಬೇಡಿಕೆ ಇದೆ. 15ನೇ ಹಣಕಾಸು ಆಯೋಗ ಸೂಚಿಸಿದ್ದ 5,495 ಕೋಟಿ ಬಾಕಿ ರಿಲೀಸ್ ಮಾಡಲು ಬೇಡಿಕೆ ಇದೆ. ಬೆಂಬಲ ಬೆಲೆ ಯೋಜನೆಯಡಿ ಬಾಕಿ 2,461 ಕೋಟಿ ರಿಲೀಸ್ಗೆ ಒತ್ತಾಯವಿದೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಗೌರವಧನ 5,000 ರೂಪಾಯಿ ಹೆಚ್ಚಿಸಿ ಅಂತ ಕೇಳಿದೆ. ಇನ್ನು 2023ರ ಬರ ಪರಿಹಾರವಾಗಿ 3,154 ಕೋಟಿ ಕೊಟ್ಟಿತ್ತು ಕೇಂದ್ರ. ಆದರೆ ಕರ್ನಾಟಕ ಕೇಳಿದ್ದು 35,000 ಕೋಟಿ. ಈಗ ಬರ ಪರಿಹಾರದ ಬಾಕಿ 30,000 ಕೋಟಿ ಹಣ ಕೊಡಿ ಅನ್ನೋ ಬೇಡಿಕೆ ಇಟ್ಟಿದೆ. ಮೇಕೆದಾಟು ಯೋಜನೆಗೆ ಅನುಮತಿ ನೀಡಲು ಒತ್ತಾಯನೂ ಹಾಕಿದೆ. ಇದನ್ನು ಬಿಟ್ಟರೆ ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ 15,000 ಕೋಟಿ ನೀಡುವ ನಿರೀಕ್ಷೆ ಇದೆ. ರಿಂಗ್ ರಸ್ತೆ ಮೇಲ್ದರ್ಜೆಗೆ 8,916 ಕೋಟಿ ಅಗತ್ಯವಿದ್ದು ನೆರವು ಘೋಷಿಸ್ತಾರಾ ಗೊತ್ತಿಲ್ಲ. ರಾಜಕಾಲುವೆ ನಿರ್ವಹಣೆ ವಿಸ್ತರಣೆಗೆ 3,000 ಕೋಟಿ ಅನುದಾನ ಕೇಳಿದ್ದಾರೆ. 17 ಫ್ಲೈಓವರ್ಗೆ 12,000 ಕೋಟಿ ಅಗತ್ಯವಿದ್ದು ಸಹಾಯ ಮಾಡಲು ಕೇಳಿದ್ದಾರೆ. ಬಿಸಿನೆಸ್ ಕಾರಿಡಾರ್ಗೆ 27,000 ಕೋಟಿ ಅನುದಾನ ಅಗತ್ಯತೆ ಇದೆಯಂತಾನೂ ಕರ್ನಾಟಕ ಮನವಿ ಸಲ್ಲಿಸಿದೆ. ಇದಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋದಿಲ್ಲ, ಮತ್ತೆ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಿಲ್ಲ. ಇವತ್ತಿನವರೆಗೆ 23-24ರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್, ಆದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿಲ್ಲ. ದೇಶದಲ್ಲಿ ಆರ್ಥಿಕ ಸದೃಢತೆ ತರುವ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಯಾವ ರೀತಿಯಲ್ಲಿ ದೂರದೃಷ್ಟಿಯ ಬಜೆಟ್ ಮಂಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.